ನಲ್ಲಿ ನೋಡುವಾಗ ಮೂರು ಪ್ರಕಾರದ ಶೋಧನೆಗೆ ಸೈತಾನನು ಯೇಸುವನ್ನ ಒಳಪಡಿಸಿದನು ಎಂದು ನಾವು ನೋಡುವರಾಗಿದ್ದೇವೆ. ಮೊದಲನೆಯ ಶೋಧನೆ, ಈ ಕಲ್ಲುಗಳು ರೊಟ್ಟಿಯಾಗುವುದಕ್ಕೆ ಅಪ್ಪಣೆ ಕೊಡು ಎಂದು ಸೈತಾನನು ಯೇಸುವನ್ನು ಹೇಳಿದನು. ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತುಗಳಿಂದ ಬದುಕ್ತಾನೆ ಎನ್ನುವಂಥದ್ದು. ರೊಟ್ಟಿ ಇದು ದೇಹಕ್ಕೆ ಬೇಕಾಗಿರುವಂಥ ರೊಟ್ಟಿ. ಆದರೆ ಆತ್ಮಕ್ಕೆ ಬೇಕಾಗಿರುವಂಥ ರೊಟ್ಟಿ ಯಾವುದು? ದೇವರ ವಾಕ್ಯವಾಗಿದೆ. ಆತ್ಮಕ್ಕೆ ಬೇಕಾಗಿರುವಂಥ ರೊಟ್ಟಿ ಯಾವುದು? ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತುಗಳು ಮನುಷ್ಯನನ್ನ ಬಲಪಡಿಸುವಂಥವುಗಳಾಗಿವೆ, ಮನುಷ್ಯನನ್ನ ನಡೆಸುವಂಥವುಗಳಾಗಿವೆ. ಮನುಷ್ಯನಿಗೆ ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಒಂದೊಂದು ಮಾತುಗಳಿಂದ ಬದುಕ್ತಾನೆ ಎಂದು ಯೇಸು ಸ್ವಾಮಿ ಸೈತಾನನಿಗೆ ಉತ್ತರ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ನಾವು ಏನು ಮಾಡ್ತಾ ಇದ್ದೀವಿ? ಈ ಕಲ್ಲು ರೊಟ್ಟಿ ಆಗೋದಾದರೆ ನಾನು ಈ ಕಲ್ಲಿ ಹಾಕಿ ನಾನು ರೊಟ್ಟಿ ಮಾಡಿ ತಿನ್ನಬಾರ್ದು ಎನ್ನುವಂಥ ಆಸೆಗೆ ಒಳಗಾಗ್ತಾ ಇದ್ದೆವು, ಶೋಧನೆಗೆ ಒಳಗಾಗ್ತಾ ಇದ್ದೀವಿ. ಆದರೆ ಇಲ್ಲಿ ಯೇಸು ಸ್ವಾಮಿ ಶೋಧನೆಗೆ ಒಳಗಾಗದ ಹಾಗೆ ಆ ರೊಟ್ಟಿಯನ್ನು ಕಲ್ಲು ಮಾಡಿ ತಿನ್ನುವುದು ಬೇಡ, ದೇವರು ನನಗೆ ತನ್ನ ಮಾತುಗಳಿಂದ ಬಲಪಡಿಸ್ತಾ ಇದ್ದಾರೆ ಎನ್ನುವಂಥದ್ದು ಇಲ್ಲಿ ಸೂಚಿಸ್ತಾ ಇದ್ದಾರೆ. ಹಾಗಾದರೆ ಎರಡನೆಯ ಶೋಧನೆ ಏನಾಗಿದೆ? ಸೈತಾನನು ಯೇಸು ಸ್ವಾಮಿ ಹತ್ರ ಬಂದು ಎರಡನೇ ಶೋಧನೆ ಏನು ಹೇಳ್ತಾ ಇದ್ದಾನಂತಂದ್ರೆ, ನೀನು ದೇವರ ಮಗನಾಗಿ, ಅಂದರೆ ದೇವಾಲಯದ ಶಿಖರದ ಮೇಲೆ ಕರೆದುಕೊಂಡು ಹೋಗಿ ನೀನು ದೇವರ ಮಗನಾಗಿದ್ದರೆ ಮೇಲಿಂದ ನೀನು ಕೆಳಗೆ ಧುಮುಕು, ನಿನ್ನ ಅಂತ ಹೇಳಿದಾಗ ದೇವರೇನು ಹೇಳ್ತಾರೆ? ನಿನ್ನ ದೇವರಾದ ನಿನ್ನ ಕರ್ತನನ್ನು ಪರೀಕ್ಷಿಸಬಾರದು ಎನ್ನುವಂಥದ್ದು. ಆ ಸೈತಾನ ದೇವರನ್ನ ಪರೀಕ್ಷಿಸೋದಕ್ಕಾಗಿ ಬಂದಿದ್ದ. ನಿನ್ನ ಧುಮುಕು, ಮೇಲಿಂದ ಕೆಳಗೆ ಬೀಳು, ದೇವದೂತರು ನಿನ್ನನ್ನು ಬಂದು ಕೈಗಳಲ್ಲಿ ಎತ್ತಿಕೊಳ್ತಾರೆ ಅಂತ ಹೇಳಿದಾಗ ದೇವರೇನು ಹೇಳ್ತಾ, ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ನಿನ್ನ ದೇವರಾದ ಕರ್ತನನ್ನು ಪರೀಕ್ಷಿಸಬಾರದು ಎನ್ನುವಂಥ ಮಾತನ್ನು ಹೇಳಿದನು. ಅಲ್ಲಿ ಕೂಡ ಸೈತಾನನಿಗೆ ಸೋಲುಂಟಾಯಿತು. ಮೂರನೇ ವಿಷಯ ಏನಂತ ಹೇಳ್ತಾ ಇದ್ದಾನೆ ಸೈತಾನ ಅಂದರೆ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಈ ಪ್ರಪಂಚವನ್ನೆಲ್ಲ ನಿನಗೆ ಕೊಡ್ತೇನೆ. ಪ್ರಪಂಚವನ್ನೆಲ್ಲ ತೋರಿಸಿದ ಸೈತಾನೆ, ದೇವರಿಗೆಲ್ಲ ಗೊತ್ತಿತ್ತು, ಯೇಸು ಸ್ವಾಮಿಗೆಲ್ಲ ಗೊತ್ತಿತ್ತು. ಆದರೂ ಕೂಡ ಸೈತಾನ ಏನು ಮಾಡ್ತಾ ಇದ್ದಾನೆ? ಪ್ರಪಂಚವನ್ನೆಲ್ಲ ತೋರಿಸಿದೆಲ್ಲ ನಿನಗೆ ಕೊಡ್ತೀನಿ, ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಅಂತ ಹೇಳ್ತಾನೆ. ಯಾವಾಗಲೂ ಸೈತಾನನು ಆತನಿಗೆ ಆರಾಧನೆ ಮಾಡಬೇಕು, ಆತನಿಗೆ ನಮಸ್ಕಾರ ಮಾಡಬೇಕು, ಆತನಿಗೆ ಕಾಲು ಬೀಳಬೇಕು, ಆತನಿಗೆ ದೇವರಂತ ಹೇಳಬೇಕು ಎನ್ನುವಂಥದ್ದು ಬಹಳ ಅಪೇಕ್ಷೆ ಇದೆ. ಯಾಕೆಂದರೆ ಪರಲೋಕದಲ್ಲಿ ಅದೇ ರೀತಿಯಾಗಿ ದೇವರಿಗಿಂತ ನಾನು ಉನ್ನತದಲ್ಲಿರಬೇಕು ಎನ್ನುವಂಥ ಗರ್ವಪಟ್ಟಿರೋದರಿಂದ ಆತನು ನೆಲಕ್ಕೆ ದೊಬ್ಬಲ್ಪಟ್ಟನು, ಕೆಳಕ್ಕೆ ಹಾಕಲ್ಪಟ್ಟನು, ಭೂಮಿ